ಅಯ್ಯೋ ಮೇಡಮ್ರೇ, ನಾನು ಯಾರಿಗೆ ಎಷ್ಟು ಸೇವೆ ಮಾಡಿದ್ರು ಯಾರನ್ನೂ ಕ್ಷಮಿಸಿದೀನಿ ಅಂತ ಹೇಳ್ತಾನೇ ಇಲ್ಲ. ಎಲ್ಲರೂ ನನ್ನನ್ನು ಏನೋ ಬಿಟ್ಟಿ ಕೆಲಸ ಮಾಡ್ಕೊಂಡು ಬಿದ್ದವಳಲ್ಲ ಬಿಟ್ಟಿ ಆಳು ಅಂತ ಹೇಳ್ಬಿಟ್ಟು ಬಿಟ್ಟಿ ಆಳು ಮಾಡ್ಕೊಂಡ್ಬಿಟ್ಟವ್ರು ನನ್ನಂತೂ. ಏನು ಮಾಡು ಎಷ್ಟು ಸೇವೆ ಮಾಡು ಏನು ಮಾಡಿದ್ರು ಡಾಕ್ಟ್ರಮ್ಮೋರೇ ಆಯ್ತಿಲ್ಲ. ಈ ಊರಾಗಿರೋರು ಯಾರು ನನಗೆ ಕ್ಷಮಿಸ್ತಾರೆ ಅಂತ ಹೇಳ್ಬಿಟ್ಟು ಯಾವ ನಂಬಿಕೆನೂ ಇಲ್ಲ. ಈಗ ಏನು ಮಾಡಬೇಕು ನಾ ಕಾಣಿ, ಏನು ಮಾಡಬೇಕು ನನಗಂತೂ ಅರ್ಥ ಆಯ್ತಿಲ್ಲ. ದಯವಿಟ್ಟು ನಾನು ಸತ್ತೋಗೋದೇ ಗ್ಯಾರಂಟಿ ಆದರೆ ಎಲ್ಲನ ಹೋಗ್ಬಿಟ್ಟು ನೆಗೋದು ಸತ್ತೋಗ್ಬಿಡ್ತೀನತ್ತಾಗೆ ಆಯ್ತಿಲ್ಲ. ಹಿಂಗೆ ದಿನ ಸಾಯ್ತೀನಿ 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 ಅಂತ ಅನ್ನಿಸ್ಕೊಳ್ಳೋದಕ್ಕಿನ್ನೂ ಎಂಥದನ್ನು ಬೇಡ. ಒಂದೇಕಿತ ಹೊಂಟೋಗೋದು ನೀನು ಎಷ್ಟೋ ಆಸೆ ನಮ್ಗಂತೂ. ಅಯ್ಯೋನಾರ ನೀವೇ ನಿನಗೆ ಹೇಳಿ ಇದಕ್ಕೂ ಮೀರಿದ್ದೇನಾರ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ನೀನು ಏನು ಹೇಳೋಕ್ಕಾಯ್ತದೆ? ಅಷ್ಟು ತೆಪ್ಪು ಕೆಲಸ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಿನಗೆ ಅರ್ಥ ಆಗ್ತಾಯ್ತೆ ತಾನೇ? ನೋಡು, ಎಲ್ಲ ಒಳ್ಳೆಯಳಾಗಿ ಬದಲಾಗು. ಆಮೇಲಿಂದ ನೋಡೋಣ ಏನಾದರೂ ಒಳ್ಳೇದಾದ್ರೂ ಆಗ್ಬೋದೇನೋ. ಈಗ ಸ್ವಲ್ಪ ಎಲ್ಲ ತಲೆ ಸುತ್ತೆಲ್ಲ ಕಡಿಮೆ ಆಗಿರ್ಬೇಕಲ್ವಾ? ಒಂಚೂರು ಕಮ್ಮಿ ಆಗೈತೆ ಅಷ್ಟೇ. ಸ್ವಲ್ಪ ಒಳ್ಳೆತನವಾಗಿದ್ದು ನೋಡು, ಎಲ್ಲ ಒಳ್ಳೆದೇನೇ ಆಗ್ತೈತೆ. ಕಮ್ಲಿ ಹಿಂಗೇನೇ ಕಂಡವ್ರಿಗೆಲ್ಲ ಮೋಸ ಮಾಡ್ಕೊಂಡು ಅವರು ಇವ್ರಿಗೂ ನಾಮ ಹಾಕೊಂಡು ಹಿಂಗೆ ಓಡಾಡ್ಕೊಂಡಿದ್ರೆ ಆಗ್ತೈತಾ? ಏನಾದರೂ ನಾಲ್ಕು ಒಳ್ಳೆ ಕೆಲಸ ಮಾಡ್ರಿ, ಎಲ್ಲ ಸರಿ ಹೋಗ್ತೈತೆ. ಸರಿನಾ? ನೀನು ಯಾರು ಕ್ಷಮಿಸಲ್ಲ. ಈಗ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಕಸ ಗುಡಿಸಿ ಪಾತ್ರೆ ತೊಳೆದಿದ ತಕ್ಷಣ ಯಾರನ್ನು ಕ್ಷಮಿಸಲ್ಲ. ಏನಾದರೂ 4 ಒಳ್ಳೆ ಕೆಲಸ ಎಲ್ರಿಗೂ ಖುಷಿಯಾಗಂಗೆ ಒಂದು 4 ಒಳ್ಳೆ ಕೆಲಸ ಮಾಡು. ಆಮೇಲಿಂದ ನೋಡು ಒಳ್ಳೇದಾದ್ರೂ ಆಗ್ತೈತೆ ನಿನಗೆ. ಡಾಕ್ಟ್ರಮ್ಮರೇ, ಒಳ್ಳೆ ಕೆಲಸ ಅಂದ್ರೆ ಹೆಂಗಿರ್ತದೆ? ಓ ಪಾಪ, ಬರೀ ಕೆಟ್ಟ ಕೆಲಸ ಮಾಡಿ 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 ಒಳ್ಳೆ ಕೆಲಸ ಅಂದ್ರೆ ಹೆಂಗಿರ್ತದೆ ಅಂತನೇ ಗೊತ್ತಾಗ್ತಿಲ್ಲ ನಿನಗೆ. ಏನೋ 4 ಜನ ಬೈದಿದ್ದಂಗೆ 4 ಜನ ಖುಷಿಯಾಗಿರ್ಬೇಕು ಅಂತ ಕೆಲಸ ಏನಾದರೂ ಮಾಡು. ಸರಿ ಡಾಕ್ಟ್ರಮ್ಮರೇ, ನಾನು ಬದುಕುದ್ರೆ ಸಾಕಾಗೋಗ್ಬಿಟ್ಟೈತೆ. ಇನ್ನು ಈ ಸಾವು ಗೀವು ಎಲ್ಲ ಯಾರಿಗೆ ಬೇಕು? ಬದುಕುದ್ರೆ ಸಾಕಪ್ಪ ದೇವ್ರೇ ಅನ್ಕೊಬಿಟ್ಟೈತೆ. ಆಯ್ತು ಬಿಡಿ, ಆಯ್ತು. ಏನೋ ಒಂದು ಮಾಡ್ತೀನಿ, ಎಲ್ಲ ಸೊರು ಮಾಡ್ತೀನಿ. ಹಿಂಗೆ ಬಿಡಕ್ಕಿಲ್ಲ. ನಾನು ಬದುಕಬೇಕು ಅಂದರೆ ಏನಾರ ಒಂದು ಮಾಡಬೇಕು, ಇಲ್ಲ ಏನಾರ ಮಾಡ್ಕೊಂಡು ಸತ್ತೋಗ್ಬೇಕು. ದಿನ ಸಾಯ್ತೀನಿ 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 ಅನ್ನೋ ಟೆನ್ಷನ್ನಾಗೆ ಬದುಕಿರೋದಕ್ಕಿನ್ನೂ ಏನಾರ ಒಂದು ಮಾಡಿ ಹೆಂಗೋ ನನ್ನ ಜೀವನ ನಾನು ನೋಡ್ಕೊಳ್ಳೋದೇನೇ ಎಷ್ಟೋ ವಾಸಿ. ಆಯಿತು, ನೀವು ಹೇಳ್ದಂಗೆ ಪ್ರಯತ್ನ ಪಡ್ತೀನಿ. ಸರಿ ಸರಿ ಆಯಿತು ಅಮ್ಮ. ಅಷ್ಟೇ, ನೀ ನನ್ನ ಬದುಕ ಯಾವ ಗ್ಯಾರಂಟಿನೂ ಉಳಿದಿಲ್ಲ ಕಣಮೋ. ನಾನಂತೂ ಬದುಕಕ್ಕಿಲ್ಲ ಕಣಮೋ, ನಾನಂತೂ ಬದುಕಲ್ಲ. ಈಗ ಏನಾರ ಒಂದು ಮಾಡಬೇಕು ಕಣಮ್ಮ. ನಾವಂತೂ ಹಿಂಗೆ ಇದ್ರೆ ಆಗಕ್ಕಿಲ್ಲ. ಈಗ ನೋಡಿ, ನಾನು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಶಾನೆ ಬೈತೈತೆ ಕಣಮೋ. ನನಗಂತೂ ನೆಗದು ಬೀಳ್ತೀನೇನೋ ಅಂತ ಹೇಳ್ಬಿಟ್ಟು ಏನಾರ 4 ಒಳ್ಳೆ ಕೆಲಸ, 4 ಜನ ಖುಷಿ ಪಡೋ ಅಂಥ ಕೆಲಸನ ಏನು ಮಾಡ್ಬೇಕಮ್ಮ? ಯಾರಿಗಾನ 4 ಜನಕ್ಕೆ ಸಹಾಯ ಮಾಡಬೇಕು. ಮೊದಲು ನಾನು ಕೊಟ್ಕೊಂಡಿದ್ನಲ್ಲ ನನ್ನ ಗಂಡ, ಅವ್ನಿಗೆ ಏನೋ ಒಂದು ಸಹಾಯ ಮಾಡೋಣ ಕಣಮ್ಮ. ಅವನಿಗೂ ಖುಷಿ ಆಗಂಗೆ. ಈಗ ನಮ್ದೇನು ತೆಪ್ಪಾಯ್ತು ಅಂತ ಕೇಳ್ಕೊಳ್ಳೋದೇನು ಬೇಡ, ಆದರೆ ಒಂಚೂರು ಅವನಿಗೂ ಖುಷಿ ಆಗಂಥದ್ದು ಏನಾರ ಒಂದು ಮಾಡೋಣ. ಇದು ಒಳ್ಳೆ ತಲೆ ನೋವು ಬಂದ್ಬಿಡ್ತಲ್ಲ ನಮ್ಗಂತೂ. ಈ ಕಡೆ ಸಾಯಂಗಿಲ್ಲ ಬದುಕಂಗಿಲ್ಲ ಅನ್ನಂಗೆ ಆಗೋಗ್ಬಿಡ್ತಲ್ಲ ಮೀ. ಅಲ್ಲ, ಅದಕ್ಕೂ ನಿಂಗೆ ಹುಷಾರಿಲ್ದಿರೋದಕ್ಕೂ ಏನು ಸಂಬಂಧ ಅಂತ. ಇವ್ಳು ಡಾಕ್ಟ್ರಮ್ಮ ನೋಡಿದ್ರೆ ಜ್ಯೋತಿಷ್ಯ ಪಾತಿಸ್ಯ ಅಂತ ಹೇಳ್ಬಿಟ್ಟು ಹೇಳೋದೆಲ್ಲ ಬ್ಯಾರೆ. ನಮ್ಮ ತಾಗಿ ಏನೈತೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಎಲ್ಲರೂ ಖುಷಿ ಪಡ್ಸೋಕ್ಕಾಯ್ತದೆ? ನಮ್ಮ ತಾಗಿ ನೀನು 4 ಕಾಸಿಲ್ಲ. ಇನ್ನು ಯಾರಿಗೆ ಏನು ಕೊಟ್ಬಿಟ್ಟು ಖುಷಿ ಪಡ್ಸೋಣ? ನಿನ್ನ ಗಂಡನ ತಗೋಗ್ಬಿಟ್ಟು ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಆದ್ರೂ ನೋಡಿ ನೋಡೋಣ, ಏನೋ ಒಂದು ಮಾಡಿದ್ರಾಯ್ತು. ಹಲೋ, ಹಾಂ ಇವನನ್ನು ಮದುವೆ ಮಾಡ್ಕೊಳಕ್ಕೆಲ್ಲ ಪ್ಲಾನು ಮಾಡ್ತಾಯಿದ್ದೀನಿ. ಯು ಡೋಂಟ್ ವರಿ. ಗ್ರ್ಯಾಂಡ್ ಮದುವೆ ಅದು ಇದು ಅಂತ ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗ್ತೈತೆ. ಅದಕ್ಕೇನೆ ಏನಾದರೂ ಮಾಡಿ ಇಲ್ಲಿ ಹೇಳಿದ್ನಲ್ಲ ನಮ್ಮ ಡ್ಯಾಡಿ ಒಪ್ಕೊಂಡವ್ರಲ್ಲ ಹುಡುಗ, ಅವನ್ನೇನೆ ಮದುವೆ ಮಾಡ್ಕೋಬೇಕು. ನನಗೆ ಬೇರೆ ದಾರಿನೇ ಇಲ್ಲ. ಅವ್ರನ್ನೇನೆ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಇಲ್ಲಿಗೆ. ಹೌದು. ಈಗ ಅವನ್ನ ಮದುವೆ ಮಾಡಿಕೊಂಡು ಅವನ ಕತೆ ಮುಗಿಸ್ಬಿಡ್ಬೇಕು ನಾನು. ಇನ್ನೇನು ನಮ್ಮ ಅಪ್ಪಂಗೆ ಇನ್ನೇನು ಕೆಲಸ? ಈ ನನ್ನ ಮಗನ ಮದುವೆ ಮಾಡ್ಕೊಂಡ್ರೆ ಮಾತ್ರ ನಂತೆ ಪ್ರಾಪರ್ಟಿ ಕೊಡೋದು, ಇಲ್ಲಾಂದರೆ ಪ್ರಾಪರ್ಟಿ ಕೊಡಲ್ವಂತೆ. ಈ ಹಳ್ಳಿ ಗಾಮರನ್ನ ಮದುವೆ ಮಾಡ್ಕೊಳ್ಳೋಣ ಅಂದರೆ ಅವರಮ್ಮ ಶಾಸ್ತ್ರ ಸಂಪ್ರದಾಯ ಅದು ಇದು ಅಂತೇಳ್ಬಿಟ್ಟು ತಲೆ ತಿಂತಾವ್ರೆ ಸುಮ್ಮನೆ ಅದು ಇದು ಅಂತ ಹೇಳಿ. ಅದಕ್ಕೇನೆ ನಾನೇನೆ ಅವನ್ನ ಕರ್ಕೊಂಡು ಸುಮ್ಮನೆ ಅರ್ಜೆಂಟಾಗಿ ರಿಜಿಸ್ಟರ್ ಮ್ಯಾರೇಜ್ ಥರ ಮಾಡ್ಕೊಂಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮಾಡ್ಕೊಂಡು ಆಮೇಲೆ ರಿಜಿಸ್ಟರ್ ಮ್ಯಾರೇಜ್ ಏನು ಬೇಡ, ದೇವಸ್ಥಾನದಾಗ ತಾಳಿ ಕಟ್ಟಿಸ್ಕೊತೀನಿ. ಆಮೇಲೆ ನೋಡು, ಅವನ್ನ ಬಿಟ್ಟು ನಿನ್ನ ಹತ್ರನೇ ಬರ್ತೀನಿ. ನಮ್ಮ ಅಪ್ಪ ಹೇಳವ್ರೆ ಅವನ್ನ ಮದುವೆ ಮಾಡ್ಕೊಂಡು 3 ದಿನಕ್ಕೆ ನಿನಗೆ ಹೆಂಗೋ ನಿನಗೆ ಬೇಕಾದ್ರೆ ಆಸ್ತಿ ಎಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿ. ಅದಕ್ಕೆ ಆಸ್ತಿಗೋಸ್ಕರ ಮದುವೆ ಮಾಡ್ಕೊಂಡ್ಲೇಬೇಕಲ್ಲ ಬೇಬಿ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇವಳೇನು ನನ್ನ ಗಂಡನ ಸಾಯಿಸಕ್ಕೆ ಅಂತ ಹೇಳ್ಬಿಟ್ಟು ಏನೋ ಪ್ಲಾನ್ ಮಾಡ್ತಿದ್ದಂಗೊಳಲ್ವೇನಮ್ಮ? ಇವಳೇನೋ ನನ್ನ ಗಂಡನೇನು ಸಾಯಿಸ್ಬಿಡ್ತಾಳ ಅಂತ ಹೇಳ್ಬಿಟ್ಟು. ಹೌದು, ನಿನ್ನ ಗಂಡನ ಸಾಯಿಸಕ್ಕೆ ಅಂತ ನೀ ಪ್ಲಾನ್ ಮಾಡ್ತಾವಳೆ ಅಂತ ಅನ್ನಿಸ್ತದೆ. ಇವಳು ಹುಟ್ಟು ಕಿಲಾಡಿ ಇವಳನ್ನ ಇದನ್ನೆಲ್ಲ ಬಯಲು ಮಾಡಬೇಕಲ್ಲ ನಾವು. ಇವಳು ಹಿಂಗೆ ಬಿಟ್ಬಿಟ್ರೆ ಅಷ್ಟೇ, ನಿನ್ನ ಗಂಡನ್ನ ಸಾಯಿಸಾಕ್ಬಿಟ್ಟು ನೀಟಾಗಿ ನೋಡಿ ಆಸ್ತಿ ಪಾಸ್ತಿ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ತಾವಳೆ. ಅಮ್ಮ, ಒಳ್ಳೆ ಕೆಲಸ ಅಂತಂದರೆ ಇದೇ ಇರ್ಬೋದೇನೋ, ಯಾರಿಗೆ ಗೊತ್ತು? ಯಾರಿಗಾನ ಒಬ್ರಿಗೆ ಒಳ್ಳೇದು ಮಾಡಬೇಕಲ್ಲ. ನಾವಿದು ನನ್ನ ಗಂಡಂಗೆ ಒಳ್ಳೇದು ಮಾಡಿದ್ರೆ ಹೆಂಗೊಂದು ಒಳ್ಳೇದಾಗಿ ನನಗೂ ಎಲ್ಲ ಒಳ್ಳೇದಾಯ್ತದೆ ಅಂತ ಅನ್ನಿಸ್ತದೆ. ಇವಳು ನೋಡೋವತ್ತು ಸಿಕ್ಕಿದ್ಲ ನಮ್ಮ ಕೈಗೆ ಯಾವ ಪಾಟಿ ಜಂಬ ಮಾಡ್ತಾಯಿದ್ಲು, ಇವತ್ತು ನಮ್ಮ ಕೈಲೇ ತಗ್ಲಾಕೊಂಡವಳೆ ಅಂತಂದರೆ ಯೋಚನೆ ಮಾಡು. ಇವಳೆಲ್ಲ ಭಾಳ ಖತರ್ನಾಕು ಅಂತ ಅನ್ನಿಸ್ತದೆ. ನೋಡು, ನಾನಿಲ್ಲಿದ್ದರೆ ತಾನೇ ತಲೆನೋವು, ನಾನು ಇಲ್ಲಿರೋದೇ ಇಲ್ಲ. ಪ್ರಾಪರ್ಟಿ ಎಲ್ಲ ಬಂದಮೇಲೆಲ್ಲ ಸೇಲ್ ಮಾಡ್ಕೊಂಡು ಎತ್ತನ ಫಾರಿನ್ ನಾನು ನಮ್ಮಮ್ಮ ಎಲ್ಲ ಹೋಗ್ಬೇಕು ಅಂತ ಪ್ಲಾನ್ ಮಾಡಿಬಿಟ್ಟಿದ್ದೀವಿ.
ಅಷ್ಟೇ ಅಲ್ಲ, ಇವಳಿಗೆ ಏನಾದರೂ ಒಂದು ಗತಿ ಮಾಡಬೇಕು. ಅವಳೆಲ್ಲ ದರಿದ್ದಳು, ನಮ್ಮ ಅತ್ತಿಗೆ ನಿಧಿ. ಅವಳಿಗೂ ಏನಾದರೂ ಒಂದು ಗತಿ ಕಾಣಿಸ್ಬೇಕು ಆ ನಿಧಿಗೂ. ಅವಳಿಗೆ ಮಗು ಆದರೆ ನನಗೆ ಮನೆನಾಗ ಬೆಲೆನೇ ಇರಲ್ಲ. ನಿನಗಿನ್ನೂ ಗೊತ್ತಿಲ್ಲ, ನೀನು ಸುಮ್ಮನೆ ಇರು. ನೀನು ಏನೋ ಒಂದು ಮಾಡ್ತೀನಿ. ಆ ನಿಧಿ ಇಲ್ಲೇ ಬಿದ್ದವಳೆ, ಇಲ್ಲೇ ಒಂದೆರಡು ದಿನ ಇರ್ತೀನಿ ಅಂತೇಳಿ, ಇಲ್ಲೇ ಎಲ್ರಿಗೂ ಒಂದು ಗತಿ ಕಾಣಿಸೇನೆ ಬರ್ತೀನಿ. ಹಾಂ, ನಮ್ಮಮ್ಮನೂ ಬರ್ತಾವ್ರೆ. ಹೌದೌದು, ನಮ್ಮಮ್ಮಂಗೂ ಹೇಳ್ತಾ ಇದ್ದೀನಿ. ನೋಡೋಣ ಏನಾಗ್ತೈತೋ. ನೀ ಇದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬೇಡ, ನೀನು ಎಲ್ಲ ನಾನು ನೋಡ್ಕೊತೀನಿ. ಓಕೆ? ಹಾಂ. ಅಯ್ಯೋ, ಈ ವಿಲೇಜಲ್ಲಿ ನೆಟ್ವರ್ಕ್ ಸಿಗಲ್ಲ, ನಾನು ದೂರ ಬಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಹೌದು ಹೌದು. ಅಮ್ಮ, ನೋಡ್ದಾ 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 ಈ ಮಳ್ಳಿ ಒಂದು ಗತಿ ಕಾಣಿಸ್ತಾಳೆ ಎಲ್ರಿಗೂ. ಅಮ್ಮ, ಒಳ್ಳೆ ಕೆಲಸ ಅಂದರೆ ಇದೆ. ಇವಾಗ ನಾವೆಲ್ಲನೂ ಏನೋ ಒಂದು ಮಾಡಿ, ಏನೋ ಒಂದು ತಲೆ ಓಡಿಸ್ಬಿಟ್ಟು ಏನಾರ ಒಂದು ಉಪಯೋಗ ಮಾಡಿಬಿಟ್ಟು ಇದನ್ನೆಲ್ಲ ತಪ್ಪಿಸ್ಬೇಕು ಕಣಮ್ಮ. ಹೆಂಗೆ ಮಗಳೇ, ಹೆಂಗೆ ಮಾಡಬೇಕು ಅಂತಲೇ ನೀ ಅರ್ಥ ಆಯ್ತಿಲ್ವಲ್ಲ? ಮಾಡಬೇಕು ಅಂತ ಗೊತ್ತು, ಹೆಂಗೆ ಮಾಡಬೇಕು ಅಂತ ಅರ್ಥ ಆಯ್ತಿಲ್ವಲ್ಲ? ಏನು ಮಾಡ್ತೀಗ ಅಂತ ಹೇಳು. ಹಾಂ, ನಮ್ಮ ನಾವು ಈಗ ಏನು ಮಾಡೋಕ್ಕಾಯ್ತದೆ? ಇವಳನ್ನ ಮದುವೆ ಆಗ್ಬೇಡ ಅಂತ ಹೇಳೋದ? ಅವಳೇ ಬಾಯಿ ಬಿಟ್ಬಿಟ್ಟು ಹೇಳ್ತಿಲ್ವಾ, ಆಸ್ತಿಗೋಸ್ಕರ ಮದುವೆ ಆಯ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು ಮದುವೆ ಆಗ್ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾಳ? ಮದುವೆ ಆಗದಿದ್ದಂಗೆ ಮದುವೆ ಆಗೇ ಆಯ್ತಾಳೆ. ಹೌದೌದು. ಒಂದು ನಿಮಿಷ ಇರು, ಮಾಡ್ತೀನಿ. ಇವರೇನಪ್ಪ, ನಾನು ಮಾತಾಡೋದೆಲ್ಲ ಕೇಳಿಸ್ಕೊಂಡ್ಬಿಟ್ರ ಏನು? ಅಯ್ಯೋ, ನನ್ನ ಪ್ಲಾನ್ ಎಲ್ಲ ಉಲ್ಟಾಗೋಗ್ಬಿಡ್ತೈತ. ಈ ಕಮ್ಲಿಗೂ ಅಂದರೆ ಈಗ ನೀವು ಮದುವೆ ಮಾಡ್ಕೊತಿರೋದು ಈ ಕಮ್ಲಿ ಗಂಡನೇ ತಾನೇ, ನಾನು ಮಾಜಿ ಗಂಡನ್ನ. ಆದ್ರೂ ಎಲ್ಲ ಕೇಳಿಸ್ಕೊಂಡ್ಬಿಟ್ಟು ಏನಾದ್ರು ಎಡವಟ್ಟು ಮಾಡ್ತಾಳ ಅಂತ ಹೇಳಿ ನನಗಂತೂ ಟೆನ್ಷನ್ ಆಗ್ತೈತೆ. ಎಲ್ಲ ಕೇಳಿಸ್ಕೊಂಡ್ಬಿಟ್ಲಾ? ಈಗ ಏನು ಮಾಡಲಿ ನಾನು? ಕಮ್ಲಿ ಅಮ್ಮ ನೋಡ್ಬಿಟ್ಲು. ನೀನೇನು ಮಾಡ್ತಾ ಇದ್ದೆ ಇಲ್ಲಿ? ನೀನು ನೋಡಿ ಆಶ್ಚರ್ಯ ಆಯಿತು ನನಗಂತೂ. ನೀನು ಯಾವಾಗ ಬಂದೆ? ಅದು ಅದು ನೀವು ಫೋನಾಗ ಮಾತಾಡ್ತಿದ್ರಲ್ಲ ಅವಾಗ ಬಂದೆ ಅಷ್ಟೇನೆ. ಈಗ ಇನ್ನೂ ಒಂದು 5 ನಿಮಿಷ ಆಯಿತು ಬಂದು ಅಷ್ಟೇನೆಯ. ನಿನಗೂ ನಿನ್ನ ಗಂಡ ಅಂದರೆ ಕೈ ಕೊಟ್ಬಿಟ್ಟಲ್ಲ ಅಂತೇಳ್ಬಿಟ್ಟು ನಿನಗೂ ಜಾಸ್ತಿ ಬೇಜಾರಾಯ್ತಲ್ವಾ? ನನಗೆ ಗೊತ್ತು, ನೀನು ನಿನ್ನ ಮಾಜಿ ಗಂಡನಿಗೆ ಎಷ್ಟು ಹೇಟ್ ಮಾಡ್ತೀಯಾ. ಅವನಂದರೆ ನಿನಗೆ ಇಷ್ಟನೇ ಇಲ್ಲ, ನಿಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಅಂತೇಳ್ಬಿಟ್ಟು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವನ ಮೇಲೆ ನಿನಗೆ ಎಷ್ಟು ಕೋಪ ಐತೆ, ಎಷ್ಟು ದ್ವೇಷ ಐತೆ ಅಂತ ಹೇಳಿ. ಈಗ ನಾನು ಮಾತಾಡೋದೆಲ್ಲ ನೀನು ಕೇಳಿಸ್ಕೊಂಡಿರ್ತೀಯ ಅಂತ ಅನ್ನಿಸ್ತತೆ. ನೀನು ಕೇಳಿಸ್ಕೊಂಡಿರ್ತೀಯ ಅಲ್ವಾ? ಅಯ್ಯೋ, ಪೂರ್ತಿ ಕೇಳಿಸ್ಕೊಂಡಿಲ್ಲ, ಸ್ವಲ್ಪ ಅಷ್ಟೇನೆಯ. ಸರಿ ಬಿಡು, ನೀನು ಪೂರ್ತಿ ಕೇಳಿಸ್ಕೊಂಡ್ರು ಏನು ಬೇಜಾರಿಲ್ಲ. ನೋಡು, ಈಗ ನಾನು ನಿನ್ಗೊಂದು ಐಡಿಯಾ ಕೊಡ್ತಾ ಇದ್ದೀನಿ. ಏನು ಅಂತಂದರೆ, ಈಗ ಹಾಂ, ನಿನ್ನ ಗಂಡನ ಹತ್ರ ಐತಲ್ಲ ಅಷ್ಟು ದೊಡ್ಡ ಹಸುವಿನ ಫಾರಮ್ಮು, ಹಾಗೇನೆ ಮನೆ, ಹಂಗೇನೆ ಜಮೀನು, ಅದಕ್ಕೆಲ್ಲನೂ ನೀನೇನೆ ರಾಣಿ ಮಹಾರಾಣಿ ಆಗ್ತೀಯ. ಸರಿನಾ? ಆ ಥರ ಮಾಡ್ತೀನಿ. ನೀನು ನನಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಏನು? ಇದಕ್ಕೆಲ್ಲ ನಾನು ಯಜಮಾನಿ ಆಗ್ತೀನ? ಅದು ಹೆಂಗೆ? ನಾನು ಫೋನಾಗ ಮಾತಾಡಿರೋದನ್ನು ನೀನು ಕೇಳಿಸ್ಕೊಂಡಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಈಗ ನಾನು ಫೋನಾಗೆ ಏನು ಮಾತಾಡಿದ್ದೀನಿ ಅಂತ ನೀನು ಎಲ್ಲ ಕೇಳಿಸ್ಕೊಂಡಿದ್ದೆ ತಾನೆ? ಹೌದು, ನಾನೇನೇ ಪ್ಲ್ಯಾನ್ ಮಾಡಿರೋದು. ನಮ್ಮಪ್ಪ ನನಗೆ ಆಸ್ತಿ ಬರ್ಕೊಡ್ಬೇಕು ಅಂತಂದರೆ ನಾನು ನಿನ್ನ ಗಂಡ ಇದ್ನಲ್ಲ, ಮಾಜಿ ಗಂಡ, ಪೊದ್ದು ಮಗುನ ಮದುವೆ ಮಾಡ್ಕೊಳ್ಳೇಬೇಕು. ನನಗಂತೂ ಬೇರೆ ದಾರಿ ಯಾವುದೂ ಉಳಿದಿಲ್ಲ. ಅದಕ್ಕೆ ನಾನು ಮದುವೆ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಪ್ಲ್ಯಾನ್ ಮಾಡ್ಕೊಂಡಿದ್ದ ತಕ್ಷಣ ನಮ್ಮಪ್ಪ ನನಗೆ ಆಸ್ತಿ ಬರ್ದು ಕೊಡ್ತೈತೆ. ನಾನು ಆ ಆಸ್ತಿ ಎಲ್ಲನೂ ತಗೊಂಡು ಮಾಡಿಬಿಟ್ಟು ಫಾರಿನ್ಗೆ ಹೋಗ್ಬಿಡ್ತೀನಿ. ನೋಡು, ನಿನಗೂ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ನೀನು ಏನಾದರೂ ಹ್ಞೂ ಅಂತ ಹೇಳಿದ್ರೆ ನಿನಗೂ ಅಂದರೆ ನಮ್ಮ ಅಪ್ಪನ ಆಸ್ತಿ ನಿನಗೇನು ಸಿಗಲ್ಲ, ಆದರೆ ಇಲ್ಲಿರೋ ಆಸ್ತಿ ಅದೆಲ್ಲ ನಿನ್ನ ಹೆಸರಿಗೆ ಸಿಗ್ತದೆ. ನೀನು ಡೈವರ್ಸ್ ತಗೊಂಡಿದ್ರು ಒಂಥರ ಎಂಟಿ ಥರನೇ ಅಲ್ವಾ? ಅದಕ್ಕೆ ಆಸ್ತಿ ಎಲ್ಲ ನಿನಗೆ ಸಿಗ್ತೈತೆ. ಈ ಮನೆಯನ್ನೆಲ್ಲ ಉಡಾಯಿಸ್ಬಿಟ್ಟು ನಾನು ನೀನು ಫಾರಿನ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗೋಣ. ಇದೊಂದು ಒಳ್ಳೆ ಅವಕಾಶ, ಸರಿನಾ? ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡ. ಹಾಂ, ನಿಜ ಹೇಳ್ತಿದ್ದೀರಾ ನೀವು? ನಾನು ಇಷ್ಟು ದೊಡ್ಡ ಯಜಮಾನಿ ಆಗೋಗ್ಬಿಟ್ಟು ಫಾರಿನ್ಗೆಲ್ಲ ಬರ್ತೀನಿ ನಾನು? ನಾನು ಕೇಳಿಸ್ಕೊಂಡ್ರೆ ಏನಿಯ ಭಾಳ ಖುಷಿ ಆಯ್ತಾಯ್ತೆ. ಆಯಿತು, ನನಗೇನೋ ಈ ಡೀಲ್ಗೆಲ್ಲನೂ ಓಕೆ ಐತೆ. ನೀವು ಹೇಳ್ದಂಗೆ ಏನಿಯ ಕೇಳ್ತೀನಿ, ನೀವು ಹೇಳ್ದಂಗೆ ಏನಿಯ ಸಹಾಯ ಮಾಡ್ತೀನಿ. ಹಬ್ಬ, ನನಗೆ ಗೊತ್ತಿತ್ತು ನೀನು ಒಪ್ಕೊಂತೀಯ ಅಂತ. ಯಾಕಂದರೆ ಆ ಮಾಜಿ ಗಂಡನ ಕಂಡ್ರೆ ನಿನ್ಗೂ ಆಗ್ತಾ ಇರಲಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ನೋಡು, ನಾವಿಬ್ಬರು ಸೇರ್ಕೊಂಡು ಫಾರಿನ್ಗೆ ಹೋಗ್ಬಿಡೋಣ, ಸರಿನಾ? ನಾವಿಬ್ಬರೇನೆ ಆರಾಮಾಗಿ ಖುಷಿಯಾಗಿ ಹೋಗ್ಬೋದು. ನೋಡು, ನಿಮ್ಮಮ್ಮನೂ ಇರ್ತಾರೆ, ನಿಮ್ಮಮ್ಮನೂ ಕರ್ಕೊಂಡೇ ಹೋಗ್ಬಿಡೋಣ. ನಮ್ಮಮ್ಮನೂ ಬರ್ತಾರೆ. ನೋಡು, ಇಲ್ಲಿ ಇದ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ? ಈ ಹಸುವಿನ ಫಾರಮ್ ಅದು ಇದೆಲ್ಲ ನೋಡಿಕೊಂಡು ಎಷ್ಟು ದಿನ ಅಂತ ಕಷ್ಟಪಡಬೇಕಾಗ್ತೈತೆ ಹೇಳು? ನಾನು ನೀನು ಹೆಂಗೋನೋ ಇಲ್ಲಿಂದ ಹೋಗ್ಬಿಡೋಣ, ಸರಿನಾ? ಇನ್ನು ಉಳಿದಿರೋದೆಲ್ಲ ನಾನು ಫೋನಲ್ಲಿ ಡೀಟೇಲಾಗಿ ಹೇಳ್ತೀನಿ. ಈ ವಿಷಯ ನಿನ್ನ ಮಧ್ಯೆ ಮಾತ್ರನೇ ಇರಲಿ. ಈ ವಿಷಯ ಯಾರ ಹತ್ರನೂ ಹೋಗೋದು ಬೇಡ. ಹಾಂ, ಸರಿ ಆಯಿತು, ಹಾಗೇನೆ ಆಯಿತು. ಖಂಡಿತ ಮಾಡೋಣ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ನಾನು ಫುಲ್ ಸೆಟ್ಲ್ ಆಗ್ಬೋದಲ್ಲ ಅಂತ ಹೇಳ್ಬಿಟ್ಟು. ಇಂಥ ಅವಕಾಶ ಸಿಗ್ತದೆ ಅಂದರೆ ಯಾರು ತಾನೇ ಬೇಡ ಅಂತ ಹೇಳೋಕ್ಕೈತೆ? ನೀವು ಸಾಯಿಸೋಕ್ಕೆ ಹೇಳ್ತಿದ್ದೀರಾ ಅಂದರೆ ನನ್ನ ಮಗನಿಂದ ನನಗೂ ಏನು ಉಪಯೋಗ ಇಲ್ಲ. ಸಾಯಿಸ್ಬಿಡೋಣ ಬಿಡಿ, ಹೋದ್ರೆ ಹೋಗಲಿ. ಆದರೆ ಇಲ್ಲಿ ಇರೋದೇನೇ ನೀ ಬೇಡ, ಹೊಂಟೋಗ್ಬಿಡೋಣ. ಇಲ್ಲಿದ್ದರೆ ಪೊಲೀಸರು ಹಿಡಿದಾಕ್ಬಿಡ್ತಾರೆ. ಆದರೆ ನಾವು ದೂರ ಹೋಗ್ಬಿಟ್ರೆ ಯಾರು ನಮ್ಮನ್ಕೆ ಯಾರು ಅನ್ನೋಕ್ಕಿಲ್ಲ. ಈ ಡೀಲ್ ಓಕೆ 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 ಈ ಡೀಲ್ ಓಕೆ. ಸರಿ ಆಯಿತು. ನಾನು ಸಂಜೆ ಯಾವಾಗಾದರೂ ಫೋನ್ ಮಾಡ್ತೀನಿ. ನಿನ್ನ ಫೋನ್ ನಂಬರ್ ನನ್ನ ಹತ್ರ ಐತೆ. ಸಂಜೆ ಫೋನ್ ಮಾಡ್ತೀನಿ ಬಿಡು ನಿನಗೆ, ಸರಿನಾ? ನಾನು ಹೊರಡ್ತೀನಿ, ನನಗೆ ಸ್ವಲ್ಪ ಕೆಲಸ ಐತೆ. ಇನ್ನು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ಸಾಗಿ ಎಲ್ಲನೂ ಮಾಡಬೇಕಲ್ವಾ? ಸ್ವಲ್ಪ ಕೆಲಸ ಎಲ್ಲನೂ ಐತೆ. ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಸುಮ್ಮನೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ನಮ್ಮ ಅಪ್ಪ ಎಲ್ಲ ಒಪ್ಪಬೇಕಲ್ವಾ? ಏನೋ ಒಂದು ಮ್ಯಾನೇಜ್ ಮಾಡ್ತೀನಿ. ನಾನು ಹೊರಡ್ತೀನಿ. ಸರಿ ಆಯಿತು.
ಲೇ ಮಗಳೇ, ನಿಂಗೇನು ತಲೆಗಿಲೆ ಕೆಟ್ಟುಬಿಟ್ಟೈತೇನೆ. ಇವಳ ಜೊತೆ ಯಾಕೆ ಕೈ ಜೋಡಿಸ್ತಿದ್ಯಾ ನೀನು? ಈಗಾಗಲೇ ಏನಿಯ ಮಾಡಿರೋದೆಲ್ಲ ಅಲ್ಕ ಕೆಲಸ ನೀನಿಯ, ಅದು ನಿನಗೂ ಗೊತ್ತು. ಅಲ್ಕ ಕೆಲಸ ಮಾಡ್ಬಿಟ್ಟು ಇವಾಗ ನಿನ್ನ ಪಿರಾಣೆ ಏನಿಯ ಹೋಗಂಗೆ ಆಯ್ತೈತೆ. ಅಂಥದ್ರಾಗೆ ಮಳ್ಳಿ ಮಳ್ಳಿ ಮಿಂಚುಳಿ ಇವಳು ಯಾವಳ ಬಂದ್ಬಿಟ್ಟು ಏನೋ ಹೇಳಿದ್ಲು ಅಂತ ಹೇಳ್ಬಿಟ್ಟು ಹ್ಞೂ ಆಯ್ತು 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 ಅಂತ ಹೇಳ್ತಿದ್ದೀಗಲ್ಲ. ನಿನ್ನ ತಲೆನಾಗೆ ನಾ ಬುದ್ಧಿ ಐತೆ ಇಲ್ಲ ಲದ್ದಿ ತುಂಬ್ಕೊಂಡೈತೇನೆ ನಿನಗೆ? ಯವ್ವ ಯಾಕೆ ಇಂಥ ಮನೆಯಾಳ ಕೆಲಸನ ಒಪ್ಕೊಬಿಟ್ಟೆ ನೀನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ಪಿರಾಣೆ ಏನಿಯ ಹೋಯ್ತೈತೆ ಕಣ್ಲೇ. ಅಮ್ಮ ಏ ಸುಮ್ಕಿರಮ್ಮ, ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಅವಳ ಮುಂದೆ ನಾನು ಮಾಡೋದಿಲ್ಲ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಕುತ್ತಿಗೆ ಮೇಲೆ ಕಾಲಿಕ್ಕೊಳ್ಳೋ ಅಷ್ಟೇ ನೀನಿಯ. ಅವಳು ದುಡ್ಡಿರೋಳು, ಏನು ಬೇಕಾದ್ರು ಮಾಡ್ತಾಳೆ. ಅವಳ ಪಿಲಾನೆಯಲ್ಲಿ ಏನು ಅಂತ ತಿಳ್ಕೊಳ್ಳೋಕ್ಕೆ ನಾನು ಅವಳ ಜೊತೆ ಇದ್ದೀನಿ ಅನ್ನಂಗೆ ನಾಟಕ ಆಡ್ಬೇಕು ಅಷ್ಟೇ ನೀನಿಯ. ನನಗೂ ಗೊತ್ತು ಒಳ್ಳೆ ಕೆಲಸ ಮಾಡಿದ್ರೆ ನೀನು ನಾನು ಬದುಕೋದು, ಇಲ್ಲಾಂದರೆ ಸತ್ತೋಯ್ತೀನಿ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ಈಗ ನಾನು ಸತ್ತೋಯ್ದ್ಮೇಲೆ ಕೆಟ್ಟ ಕೆಲಸ ಮಾಡಿ ಮಾಡಿ ನಾನು ಸತ್ತೋದ್ಮೇಲೆ ಫಾರಿನ್ಗೆ ಹೋಗ್ಬಿಡ್ತಾನೆ, ಏನು ಮಾಡೋಕ್ಕಾಯ್ತದೆ? ಇಲ್ಲ ತಾನೇ? ಅದಕ್ಕೆ ನಾನು ಅವಳು ಹೇಳಿದ್ದಕ್ಕೆಲ್ಲ ಸುಮ್ಮನೆ ಹ್ಞೂ ಅಂತ ಹೇಳಿದ್ದು. ಈಗ ನೋಡು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಗಂಡಂಗೆ ಎಲ್ಲ ವಿಷಯನೂ, ನಮ್ಮ ಅತ್ತೆಗೂ ಎಲ್ಲ ವಿಷಯನೂ ಹೇಳ್ಬಿಟ್ಟು ಹೆಂಗೋ ಒಂದು ದಾರಿ ತಗೊಂಡು ಏನೋ ಮಾಡ್ತೀನಿ. ಇವಳೇನಿ ಇಲ್ಲಿಂದ ಓಡ್ಸಂಗೆ ಮಾಡ್ತೀನಿ. ಹಬ್ಬ ಸದ್ಯ ನೀನೆಲ್ಲ ಡೀಲ್ ಒಪ್ಕೊಂಬಿಟ್ಟಿದ್ದಕ್ಕೆ ನಾನೆಲ್ಲ ನೀನು ಇದಕ್ಕೂ ಬಿದ್ದುಬಿಟ್ಟಲ್ಲಪ್ಪ, ಇವಳು ತಿರುಗಿ ಬಿದ್ದುಬಿಟ್ಲಲ್ಲಪ್ಪ ಅಂತ ತಲೆ ಕೆಟ್ಟೋಯ್ತು. ಮಗಳೇ, ಮೊದಲು ನನಗೆ ನಿನ್ನ ಜೀವ ಮುಖ್ಯ ನೋಡು. ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಅಷ್ಟೇ ನಿನ್ನ ಜೀವ ಉಳಿಯೋದು ಅಂತ ಹೇಳ್ಬಿಟ್ಟು ಡಾಕ್ಟ್ರಮ್ಮ ಹೇಳಿಲ್ವಾ? ಒಳ್ಳೊಳ್ಳೆ ಕೆಲಸನೇ ನೀಯ ಮಾಡೋಣ, ನೋಡೋಣ. ಇವಳನ್ನೇ ನೀಯ ನೋಡ್ತಾ ಇರೋಣ, ಏನೇನು ಮಾಡ್ತಾಳೆ ಏನೇನು ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇರೋಣ ಹಿಂದೆಗಡೆಯಿಂದ. ನಮ್ಮ ಕೈಲಿ ಏನು ಸಹಾಯ ಆಯ್ತದೋ ಆ ಸಹಾಯನ ನಾವು ಮಾಡೋಣ. ದೇವರು ದೊಡ್ಡನು, ಹೆಂಗೋನ್ವೆ ನಮಗೂ ಒಳ್ಳೇದು ಮಾಡಿ ನಿನ್ನ ಕಾಯಿಲೆ ಎಲ್ಲ ಸರಿ ಹೋಗ್ಬಿಟ್ರೆ ಎಲ್ಲ ಒಳ್ಳೇದೇನೇ ಆಯ್ತದೆ. ಸರಿ ಅಮ್ಮ, ಆಯಿತು, ನೀನು ಹೇಳ್ದಂಗೆ ಏನೇ ಆಯಿತು. ಸರಿ ನೋಡಿ, ಈ ವಿಷಯನ ಫಸ್ಟ್ ಯಾರಿಗಾನ ಹೇಳ್ಬೇಕು. ಇಲ್ಲ ಇವಳು ಪಿಲಾನೆಲ್ಲನೂ ಪೂರ್ತಿಯಾಗಿ ತಿಳ್ಕೊಂಬಿಟ್ಟು ಆಮೇಕಿಂದ ಹೇಳೋಣ. ಈಗ ಸದ್ಯಕ್ಕೆ ನಾವಿಬ್ಬರು ಹೋಗಿ ಹೇಳಿದ್ರೆ ಯಾರು ನಂಬ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಆದ್ರೂ ಹೇಳಲೇಬೇಕಲ್ಲ, ಸ್ವಲ್ಪನಾದ್ರೂ ಅಲರ್ಟಾಗಿರ್ತಾರೆ. ಹಿಂಗೆ ಹಿಂಗೆ ಅಂತ ಎಲ್ಲ ವಿಷಯನೂ ಹೇಳಿದ್ರೆ ಬಾ ಹೋಗಿ ಇವನು ಒಂದು ಮಾಡೋಣ. ಹ್ಞೂ ಮಗಳೇ, ಬಾ ಮಗಳೇ. ಯಪ್ಪ ಇದೇನೇ ನೀ ಮಗಳೇ, ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಆ ಡಾಕ್ಟ್ರಮ್ಮ ಹೇಳಿದ್ರೆ ಒಳ್ಳೆ ಕೆಲಸ ಇದೆ ಅಂತ ಅನ್ನಿಸ್ತದೆ. ನಾವೆಂದೂ ಮಾಡಿಲ್ವಲ್ಲ, ಅದಕ್ಕೆ ನೀ ಈಗ ನೋಡೋ ಅವಳಿಗೆ ಖುಷಿ ಆಯ್ತೈತೆ ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ. ಬಾ ಹೋಗನ್ ಬಾ. ಹೆಂಗೋ ಒಂದೇ ಒಂದು ಒಳ್ಳೆ ಕೆಲಸ ಸಿಕ್ತು. ಇನ್ನು ಉಳಿದಿರೋ ಒಳ್ಳೆ ಕೆಲಸನ ಆಮೇಕಿಂದ ಮಾಡೋಣ. ಈಗ ಇದೊಂದು ಒಳ್ಳೆ ಕೆಲಸ ಫಸ್ಟ್ ಮಾಡೋಣ ಬಾ. ನಡಿಯಮ್ಮ.